ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಿಜೆಪಿಗೆ ಈಗ ಹೆಗ್ಡೆ ಅನಿವಾರ್ಯನ ಹಾಗಾದ್ರೆ ಬಿಜೆಪಿಗೆ ಈಗ ವಾಪಸ್ ಬರ್ತಾರಾ, ಸೇರ್ಕೊಳ್ತಾರಾ ಹಾಗಾದ್ರೆ ಅನ್ನುವಂತ ಲೆಕ್ಕಾಚಾರ. ಯಾಕಂದ್ರೆ ಯಡಿಯೂರಪ್ಪ ಅವರ ನಂತರದಲ್ಲಿ ಪರ್ಯಾಯ ನಾಯಕ ಬಿಜೆಪಿಗೆ ಸಿಕ್ಕಿಲ್ಲ. ಯಾರು ಬಿಜೆಪಿಗೆ ಪ್ರಬಲ ನಾಯಕ ಅನ್ನುವಂತ ಪ್ರಶ್ನೆ. ಇಂಥ ಸಂದರ್ಭದಲ್ಲಿ ಈಗ ಮುಂದಿನ ದಿನದಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಏನಾದರೂ ಒಂದು ಅಧಿಕಾರ ಸಿಗಬೇಕು, ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಬೇಕು ಅಂತ ಅಂದ್ರೆ ಹೆಗ್ಡೆ ಅವರ ಅನಿವಾರ್ಯ ಇದೆ ಅನ್ನುವಂತ ಪ್ರಶ್ನೆ ಈಗ. ಹಾಗಾಗಿ ಹೆಚ್ಚಿನ ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ. ಹಾಗಾಗಿ ಕಾರ್ಯಕಾರಿಣಿ ಸಭೆಯಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಏನಾಗುತ್ತೆ ಹಾಗಾದ್ರೆ ಕಾರ್ಯಕಾರಿಣಿ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಯಾರ್ಯಾರು ಬರ್ತಾರೆ, ದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಹೆಗ್ಡೆ ವಾಪಸ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಮಾಜಿ ಸಂಸದ, ಮಾಜಿ ಸಚಿವ ಅನಂತಕುಮಾರ್ ಹೆಗಡೆ ಬಿಜೆಪಿಗೆ ಈಗ ತುಂಬಾ ಅನಿವಾರ್ಯ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಮತ್ತೆ ಬಿಜೆಪಿ ಕಡೆ ಒಲವನ್ನ ತೋರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಎಲ್ಲಾ ಲೆಕ್ಕಾಚಾರ ಹಾಕಿ ವಾಪಸ್ ಸೇರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯ ರಾಜಕಾರಣಕ್ಕೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಯಾಕಪ್ಪ ಅಂತ ಅಂದ್ರೆ ರಾಜ್ಯದಲ್ಲಿ ಇದುವರೆಗೂ ಕೂಡ ಬಿಜೆಪಿಗೆ ಪ್ರಬಲ ನಾಯಕ ಇಲ್ಲ. ಅದು ಕೂಡ ಯಡಿಯೂರಪ್ಪನವರ ನಂತರದಲ್ಲಿ ಪರ್ಯಾಯ ನಾಯಕ ಕೂಡ ಇಲ್ಲ. ಹಿಂದುತ್ವದ ಆಧಾರದಲ್ಲಿ ಇದ್ರೂ ಕೂಡ ಅಷ್ಟೊಂದು ಪ್ರಬಲವಾಗಿ ಪೈಪೋಟಿನ ಕೊಡುವಂತವ್ರು ಯಾರೂ ಇಲ್ಲ. ಇದರ ಜೊತೆಗೆ ಈಗಾಗಲೇ ಕೂಡ ದೇಶಾದ್ಯಂತ ಹಿಂದುತ್ವ ಅನ್ನುವಂತ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಬಿಜೆಪಿ ಈಗಾಗಲೇ ರಾಜಕಾರಣವನ್ನ ಮಾಡ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಈಗ ಅದೇ ಸಂದರ್ಭ ಸನ್ನಿವೇಶ ಒದಗಿ ಬಂದಿದೆ. ಹಾಗಾಗಿ ಅನಂತಕುಮಾರ್ ಹೆಗಡೆಯನ್ನ ರಾಜ್ಯ ರಾಜಕಾರಣಕ್ಕೆ ಬಿಡುವಂತ ಎಲ್ಲಾ ಲೆಕ್ಕಾಚಾರ ಕೂಡ ಇದೆ. ಏನಾಗುತ್ತೆ ಹಾಗಾದ್ರೆ, ಈಗಾಗಲೇ ಒಲವನ್ನ ತೋರಿಸಿದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಬರುವಂತ ಒಲವು ಅನಂತಕುಮಾರ್ ಹೆಗಡೆ ಅವರು ಬಂದ ನಂತರದ ಏನೇನು ಆಗಬಹುದು ಬೆಳವಣಿಗೆಗಳು, ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತೆ, ಹಿಂದುತ್ವ ಅನ್ನುವಂತ ಲೆಕ್ಕಾಚಾರ ಇಟ್ಕೊಂಡು ಹಿಂದುತ್ವವನ್ನೇ ಟಾರ್ಗೆಟ್ ಮಾಡಿಕೊಂಡು ರಾಜ್ಯ ರಾಜಕಾರಣದಲ್ಲಿ ಅದು ಕರ್ನಾಟಕದಲ್ಲಿ ಬೇರೂರೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ. ಇದೇ ಫೆಬ್ರವರಿ 19ನೇ ತಾರೀಕು ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಕೂಡ ಇದೆ. ಈ ಸಭೆಗೆ ಭೂಪೇಂದ್ರ ಯಾದವ್, ಇದರ ಜೊತೆಗೆ ಬಿಜೆಪಿಯ ನೂತನ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಅವರು ಕೂಡ ಆಗಮಿಸುವಂತ ಲೆಕ್ಕಾಚಾರ ಇದೆ. ಹಾಗಾದ್ರೆ ಮೇಜರ್ ಸರ್ಜರಿ ಬಿಜೆಪಿ ಆಗುತ್ತಾ, ಏನೆಲ್ಲ ಬೆಳವಣಿಗೆಗಳಾಗ್ಬೋದು, ಹಾಗಾದ್ರೆ ಹೆಗ್ಡೆಯನ್ನ ವಾಪಸ್ ಬಿಜೆಪಿಗೆ ಸೇರಿಸ್ಕೊಳ್ಳೋದಕ್ಕೆ ಮೆಗಾ ಪ್ಲಾನ್ ಏನು, ಹಾಗಾದ್ರೆ ಯಾವ ಯಾವ ಲೆಕ್ಕಾಚಾರ ಯಾವ ಯಾವ ಆಧಾರದಲ್ಲಿ ಈಗ ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಈ 19ನೇ ತಾರೀಕು ನಡೆಯುವಂತ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿ ಏನೆಲ್ಲ ಮಹತ್ವ ನಿರ್ಧಾರಗಳು ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ, ಏನೇನು ಆಗಬಹುದು. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಅದೂ ಕೂಡ ಬಿಜೆಪಿಲಿ ಇರುವಂತಹ ಗೊಂದಲ, ಅಸಮಾಧಾನ, ಸಮಸ್ಯೆಗಳು ಇವೆಲ್ಲವನ್ನೂ ಕೂಡ ಇಷ್ಟು ವರ್ಷಗಳ ಕಾಲ ಲೆಕ್ಕಾಚಾರ ಹಾಕಿ ಏನೇ ಮಾಡಿದ್ರು ಶಮನ ಅಂತೂ ಆಗ್ತಾ ಇಲ್ಲ. ಈಗ ಬದಲಾವಣೆ ಏನಾದ್ರೂ ಕೂಡ ಆಗುತ್ತಾ, 2028ರ ಚುನಾವಣಾ ಗಮನದಲ್ಲಿಟ್ಟುಕೊಂಡು ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಮೇಜರ್ ಸರ್ಜರಿ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಉಂಟಾಗ್ತಾ ಇದೆ. ಹಾಗಾಗಿ ಗಮನಿಸಬಹುದು, ಈಗಾಗಲೇ ಅನಂತಕುಮಾರ್ ಅವರ ಹೆಗಡೆ ಬಿಜೆಪಿಗೆ ಬಹುತೇಕ ಎಂಟ್ರಿ ಕೊಡುವಂತ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಹೈಕಮಾಂಡ್ ಒಲವನ್ನೂ ಕೂಡ ತೋರಿಸ್ತಾ ಇರೋದ್ರಿಂದ ಅನಂತಕುಮಾರ್ ಹೆಗಡೆ ಕೂಡ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನುವಂತ ಇಂಗಿತವನ್ನ ವ್ಯಕ್ತಪಡಿಸಿರೋದ್ರಿಂದ ಏನ್ ಬೇಕಾದ್ರೂ ಕೂಡ ಆಗಬಹುದು. ಇದರ ಜೊತೆಗೆ ಹೆಗ್ಡೆ ಬಂದ ನಂತರದಲ್ಲಿ ಯಾವ ಯಾವ ಆಧಾರದಲ್ಲಿ ರಾಜಕಾರಣ ಮಾಡಬಹುದು, ಏನ್ ಪ್ಲಾನ್, ಹಾಗಾದ್ರೆ ಹೆಗ್ಡೆಗೆ ಏನಾದ್ರು ಕೂಡ ಸ್ಥಾನಮಾನವನ್ನ ಕೊಡ್ತಾರಾ, ಹೆಗ್ಡೆಗೆ ಯಾವ ರೀತಿಯ ಗೌರವ ಕೊಡ್ತಾರೆ. ಯಾಕಂದ್ರೆ ಹಿಂದುತ್ವದ ಪ್ರತಿಪಾದಕ, ಹಿಂದುತ್ವದ ಪರವಾಗಿ ಪ್ರತಿ ಬಾರಿ ಕೂಡ ಬ್ಯಾಟ್ ಬೀಸುವಂತವ್ರು, ಹಿಂದುತ್ವದ ಪರವಾಗಿ ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಬಿಜೆಪಿಗೆ ಒಂದಷ್ಟು ಮುಜುಗರ ಕೂಡ ಉಂಟು ಮಾಡಿದಂತ ಇದೇ ಅನಂತಕುಮಾರ್ ಹೆಗಡೆ ಬಿಜೆಪಿಗೆ ಅನಿವಾರ್ಯ ಆಗಿದ್ದಾರೆ ಈಗ. ಹಾಗಾಗಿ ಇದೇ ಫೆಬ್ರವರಿ 19ನೇ ತಾರೀಕು ಏನಾಗುತ್ತೆ, ಮೇಜರ್ ಸರ್ಜರಿ ಆಗುತ್ತಾ, ಕಾದು ನೋಡೋಣ. ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಹೆಗ್ಡೆ ವಾಪಸ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.